Okay, so yesterday we have started with the integration. Okay, so integration of first video ಕಳಿಸಿದ್ದೆ ನಮಗೇನು ಇಂಟ್ರೊಡಕ್ಷನ್ ಟು ಇಂಟಿಗ್ರೇಷನ್ ಅಂತ ಕಳಿಸಿದೆ. ಓಕೆ, ಸೊ ಅದಾದಮೇಲೆ ನಮ್ಗೆ ಏನಿದೆ ಅಂತಂದ್ರೆ ಸೆಕೆಂಡ್ ಟಾಪಿಕ್ ಸಮ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ಗಳು ಅದಾವೆ. ಓಕೆ, ಸೊ ಫಾರ್ಮ್ಸ್ಗಳು ಅದಾವೆ, ಸೊ ಫಾರ್ಮುಲಾಸ್ಗಳು ಅನ್ಬೋದು. ಓಕೆ, ಸೊ ಅದನ್ನು ಯೂಸ್ ಮಾಡಬೇಕಷ್ಟೆ. ಸೊ ಎಲ್ಲ ನೀವು ಆಲ್ರೆಡಿ ಇದ್ರಾಗ ನೋಡಿ ಡಿಫ್ರೆನ್ಸಿಯೇಷನು. ಸೊ ಡಿಫ್ರೆನ್ಸಿಯೇಷನ್ದು ಉಲ್ಟಾ ಏನಿರ್ತದೆ, ಇಂಟಿಗ್ರೇಷನ್ ಆಗಿರ್ತದೆ. ಓಕೆ, ಸೊ ಎಕ್ಸ್ ಟು ದ ಪವರ್ ಆಫ್ ಎನ್ ಅಂತಂದರೆ ಏನದ, ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಸಿ, ಎಲ್ಲದಕ್ಕೂ ಪ್ಲಸ್ ಸಿ ಆಗಬೇಕು. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಅಂದರೆ ಇ ಟು ದ ಪವರ್ ಆಫ್ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಅಂತಂದರೆ ಎ ಟು ದ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ ಎ ಪ್ಲಸ್ ಸಿ. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್. ಸೊ ಕಾಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಅಂದರೆ ಮೈನಸ್ ಕಾಟ್ ಎಕ್ಸ್. ಓಕೆ, ಸೊ ಸೆಕೆಂಡ್ ಎಕ್ಸ್ ಟ್ಯಾನ್ ಎಕ್ಸ್ ಅಂತಂದರೆ ಸೆಕೆಂಡ್ ಎಕ್ಸ್. ಓಕೆ, cosec x tan x cot x ಅಂತಂದರೆ ಮೈನಸ್ cosec x. ನೆಕ್ಸ್ಟ್ ಒನ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. 1 ಡಿವೈಡೆಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದರೆ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ಸೈನ್ ಹೆಚ್ ಎಕ್ಸ್ ಅಂತಂದರೆ ಕಾಸ್ ಹೆಚ್ ಎಕ್ಸ್. ಕಾಸ್ ಹೆಚ್ ಎಕ್ಸ್ ಅಂದರೆ ಸೈನ್ ಹೆಚ್ ಎಕ್ಸ್. ಓಕೆ, ಸೊ ಸೆಕೆಂಡ್ ಹೆಚ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಟ್ಯಾನ್ ಹೆಚ್ ಎಕ್ಸ್. ಕೊಸೆಕ್ ಹೆಚ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಮೈನಸ್ ಕಾಟ್ ಹೆಚ್ ಎಕ್ಸ್. ಓಕೆ, ಸೊ ದೀಸ್ ಆರ್ ದ ಸಮ್ ಫಾರ್ಮುಲಾಸ್ ಯು ಹ್ಯಾವ್ ಟು ರಿಮೆಂಬರ್. ದರ್ ಆರ್ ಟೋಟಲಿ 18 ಫಾರ್ಮುಲಾಸ್. ಸೊ ಹೆಂಗೆ ನೀವು ಡಿಫ್ರೆನ್ಸಿಯೇಷನ್ ಮಾಡಬೇಕಾದ್ರೂ ನೆನ್ಪಿಟ್ಕೊಂಡಿದ್ರಲ್ಲ, ಹೆಂಗೆ ಇಂಟಿಗ್ರೇಷನ್ ಮಾಡಬೇಕಾದ್ರೂ ಇವು 18 ಫಾರ್ಮುಲಾಸ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ನಾನು ಫೋಟೋಸ್ ಕಳಿಸ್ತೀನಿ, ನೀವು ಇದ್ರಾಗ ಬರ್ಕೋರಿ ನಿಮ್ಮ ಕ್ಲಾಸ್ ನೋಟ್ಸ್ನ. ಓಕೆ, ನೆಕ್ಸ್ಟ್ ಟಾಪಿಕ್ ಏನಿದೆ, ರೂಲ್ಸ್ ಆಫ್ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಏನು ರೂಲ್ಸ್ ಅದಾವೆ ಏನು ನೋಡಿರಿ. ರೂಲ್ 1 ಏನು ಹೇಳ್ತಾನೆ, ಇಫ್ ಯು ಈಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ಕೆ ಈಸ್ ಅ ಕಾನ್ಸ್ಟೆಂಟ್. ಸೊ ರೂಲ್ 1 ಏನು ಹೇಳ್ತಾನೆ ಅಂತಂದರೆ, ಯು ಏನದ ಫಂಕ್ಷನ್ ಆಫ್ ಎಕ್ಸ್ ಮತ್ತು ಕೆ ಏನದಾಗ ಒಂದು ಕಾನ್ಸ್ಟೆಂಟ್ ಇತ್ತಂದ್ರೆ ನಾವು ಸೊ ಇಂಟಿಗ್ರೇಷನ್ ಆಫ್ ಕೆ ಯು ಹೆಂಗೆ ಮಾಡ್ತೀವಿ ಅಂದರೆ ಕೆ ಹೊರಗೆ ತೆಕ್ಕೊಂಡು ಇಂಟಿಗ್ರೇಷನ್ ಆಫ್ ಯು ಮಾಡ್ತೀವಿ. ಓಕೆ, ಸೊ ಕೆ ಹೊರಗೆ ತರ್ಕೊಂಡು ಇಂಟಿಗ್ರೇಷನ್ ಆಫ್ ಯು ಮಾಡ್ತೀವಿ. ಓಕೆ, ನಾವು ಡಿಫ್ರೆನ್ಸಿಯೇಷನ್ ಒಳಗೂ ಮಾಡಿದ್ವಿ. ಕಾನ್ಸ್ಟೆಂಟ್ ಮತ್ತು ಫಂಕ್ಷನ್ ಇತ್ತಂದ್ರೆ ಕಾನ್ಸ್ಟೆಂಟ್ ಹೊರಗೆ ತಗೊಂಡು ಡಿಫ್ರೆನ್ಸಿಯೇಷನ್ ಆಫ್ ಯು ಮಾಡ್ತಿದ್ವಿ. ಕರೆಕ್ಟಾ? ಇಲ್ಲೂ ನಾವು ಕಾನ್ಸ್ಟೆಂಟ್ ಹೊರಗೆ ತಗೊಂಡು ಇಂಟಿಗ್ರೇಷನ್ ಆಫ್ ಯು ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ರೂಲ್ ಏನದ ನೋಡಿರಿ, ಇಫ್ ಯು ಆ್ಯಂಡ್ ವಿ ಆರ್ ಫಂಕ್ಷನ್ಸ್. ಓಕೆ, ಸೊ ಫಂಕ್ಷನ್ ಆಫ್ ಎಕ್ಸ್ ಇತ್ತಂದ್ರೆ ಯು ಪ್ಲಸ್ ವಿ ಅಂದರೆ ಏನು ಮಾಡಬೇಕು, ಇಂಟಿಗ್ರೇಷನ್ ಆಫ್ ಯು ಪ್ಲಸ್ ಇಂಟಿಗ್ರೇಷನ್ ಆಫ್ ವಿ ಮಾಡಬೇಕು. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಯು ಪ್ಲಸ್ ವಿ ಇತ್ತಂದರೆ ಇಂಟಿಗ್ರೇಷನ್ ಆಫ್ ಯು ಪ್ಲಸ್ ಇಂಟಿಗ್ರೇಷನ್ ಆಫ್ ವಿ. ಅಲ್ಲೂ ಏನು ಮಾಡ್ತಿದ್ವಿ, ಡಿಫ್ರೆನ್ಸಿಯೇಷನ್ ಆಫ್ ಯು ಪ್ಲಸ್ ವಿ ಇದ್ದಿದ್ದು ಸಪ್ರೇಟ್ ಡಿಫ್ರೆನ್ಸಿಯೇಷನ್ ಮಾಡ್ತಿದ್ದೆ, ಇಲ್ಲೂ ಹಂಗೆ. ಓಕೆ, ಸೊ ಇವೆರಡು ರೂಲ್ಸ್ ಅದಾವೆ. ಇವೆರಡು ರೂಲ್ ಮ್ಯಾಗ ನಿಮಗೆ ಪ್ರಾಬ್ಲಮ್ಸ್ ಕೊಟ್ಟಾನಿ. ಓಕೆ, ವಿಲ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್ ಟುಡೇ. ಸಾಲ್ವ್ ಮಾಡ್ತೀನಿ ನೋಡಿರಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಏನದ ನೋಡಿರಿ, ಇವ್ಯಾಲ್ವೇಟ್. ಸೊ ಕ್ವಶನ್ ಹೆಂಗೆ ಕೊಡ್ತಾನೆ ನೋಡಿರಿ ಇದ್ರಾಗ, ಇವ್ಯಾಲ್ವೇಟ್ ಇಂಟಿಗ್ರೇಷನ್ ಆಫ್ 2x ಕ್ಯೂಬ್ ಪ್ಲಸ್ 3x ಸ್ಕ್ವಯರ್ ಮೈನಸ್ 4x ಪ್ಲಸ್ 5 ಇಂಟು ಡಿ ಎಕ್ಸ್. ಓಕೆ, ಇದನ್ನು ಡಿವ್ಯಾಲ್ವೇಟ್ ಮಾಡಬೇಕು. ಸೊ ಇದು ಯಾವ ಫಾರ್ಮ್ ಅದ, ಯು ಪ್ಲಸ್ ವಿ ಫಾರ್ಮ್ ಅದ. ಸೊ ಇದಕ್ಕೆ ಫಸ್ಟ್ ಏನು ಮಾಡ್ತೀರಿ ಸೊಲ್ಯೂಷನ್ ಅಂತಂದರೆ, ಓಕೆ, ಸೊ ಸಪ್ರೇಟ್ ಮಾಡ್ಕೊರಿ. ಸೊ ಇಂಟಿಗ್ರೇಷನ್ ಆಫ್ 2x ಕ್ಯೂಬ್, ಓಕೆ, ಪ್ಲಸ್ ಇಂಟಿಗ್ರೇಷನ್ ಆಫ್ 3x ಸ್ಕ್ವಯರ್ ಮೈನಸ್ ಇಂಟಿಗ್ರೇಷನ್ ಆಫ್ 4x ಪ್ಲಸ್ ಇಂಟಿಗ್ರೇಷನ್ ಆಫ್ 5. ಓಕೆ, ಎಲ್ಲದಕ್ಕೂ ಡಿ ಎಕ್ಸ್ ಹಾಕೋಬೇಕು. ಡಿ ಎಕ್ಸ್. ಓಕೆ, ಈಗ 2 ಕಾನ್ಸ್ಟೆಂಟ್ ಇದೆ. ಸೊ ನಿಮ್ಮ ಫಸ್ಟ್ ರೂಲ್ ಏನದ, ಕಾನ್ಸ್ಟೆಂಟ್ ಅಂತಂದ್ರೆ ಕಾನ್ಸ್ಟೆಂಟ್ ಹೊರಗೆ ತಕ್ಕೋಬೇಕು. ಓಕೆ, ಸೊ ರೂಲ್ 1. ಓಕೆ, ಸೊ ಬೈ ರೂಲ್ 1 ಕಾನ್ಸ್ಟೆಂಟ್ನ ನಾವು ಹೊರಗೆ ತಕ್ಕೋಬೇಕು. ಓಕೆ, ಸೊ ಕೆ ಕಮ್ಸ್ ಔಟ್ಸೈಡ್. ಓಕೆ, ಸೊ ಇಲ್ಲಿ ಏನಾಗ್ತದೆ, ಕಾನ್ಸ್ಟೆಂಟ್ ಇದ್ರಾಗ 2 ಅದ. ಇದ್ರಾಗ ಕಾನ್ಸ್ಟೆಂಟ್ ಏನದ 2 ಅದ. ಸೊ 2 ಹೊರಗೆ ತಗೊಂಡು ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಪ್ಲಸ್ 3 ಹೊರಗೆ ತಗೊಂಡು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಮೈನಸ್ 4 ಹೊರಗೆ ತಗೋತೀನಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 5 ಹೊರಗೆ ತಗೊಂಡು ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್. ಓಕೆ, ಸೊ ಇಲ್ಲಿ ನಮಗೆ ಫಾರ್ಮುಲಾ ಏನದ ಅಂತಂದ್ರೆ ಏನದ, ಆಗಲೇ ಫಾರ್ಮುಲೊಳಗೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಡಿ ಎಕ್ಸ್ ಈಕ್ವಲ್ ಟು ಏನದ, ಎಕ್ಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1
ಪ್ಲಸ್ ಸಿ ಫಾರ್ಮುಲಾ ಅದು. ಓಕೆ, ಸೊ ಇದಕ್ಕೆ ನಾವು ಅದನ್ನೇ ಮಾಡ್ಕೊಂಡು ಈಗ ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂತಂದರೆ ಎಕ್ಸ್ ಟು ದ ಪವರ್ ಆಫ್ 3 + 1 ಡಿವೈಡೆಡ್ ಬೈ 3 + 1. ಓಕೆ ಓಕೆ ನೆಕ್ಸ್ಟ್ ಪ್ಲಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಅಂತಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ 2 + 1 ಮೈನಸ್ 4 ಇದೇನದ ಎಕ್ಸ್ ಟು ಪವರ್ ಆಫ್ 1 + 1 ಡಿವೈಡೆಡ್ ಬೈ 1 + 1 ಪ್ಲಸ್ 5 ಏನು ಇಲ್ಲ ಅಂತಂದ್ರೆ ಎಕ್ಸ್. ಓಕೆ ಬಂತ. ನೆಕ್ಸ್ಟ್ 2 ಇಂಟು ಎಕ್ಸ್ ಟು ದ ಪವರ್ ಆಫ್ 4 ಡಿವೈಡೆಡ್ ಬೈ 4. ಓಕೆ ಪ್ಲಸ್ 3 ಇಂಟು ಎಕ್ಸ್ ಟು ದ ಪವರ್ ಆಫ್ 3 ಡಿವೈಡೆಡ್ ಬೈ 3 ಮೈನಸ್ 4 ಇಂಟು ಎಕ್ಸ್ ಟು ದ ಪವರ್ ಆಫ್ 2 ಡಿವೈಡೆಡ್ ಬೈ 2 ಪ್ಲಸ್ 5x. ಸೊ 2 1s are 2 2s are 3 3 ಕ್ಯಾನ್ಸಲ್, 2 1s are 2 2s are. ಸೊ ಏನು ಉಳಿತು ನಿಮ್ಗೆ ಎಕ್ಸ್ ಟು ದ ಪವರ್ ಆಫ್ 4 ಡಿವೈಡೆಡ್ ಬೈ 2 ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಪ್ಲಸ್ 5x ಪ್ಲಸ್ ಸಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಆಯ್ತಾ? ಈಸಿ ಇದೆನಾ? ಸೊ ಈಸಿ ಇದೆ ಅಂತ ಅನ್ಕೋತೀನಿ. ಬರೀ ಅದು ಫಾರ್ಮುಲಾ ಹಾಕೋದು, ಸೊ ರೂಲ್ ಹಾಕೋದು ಅಷ್ಟೇ. ಕ್ಲಿಯರ್? ಓಕೆ, ಸೊ ಸೆಕೆಂಡ್ ಒನ್ ನೋಡೋಣ. ಓಕೆ, ಸೆಕೆಂಡ್ ಒನ್. ಸೊ ಸೆಕೆಂಡ್ ಕ್ವಶನ್ ಕೊಟ್ಟ ನೋಡ್ರಿ, ಏನದ ಇವ್ಯಾಲ್ಯೂಯೇಟ್. ಓಕೆ, ಸೊ ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ರೂಟ್ ಆಫ್ x ಇಂಟು dx. ಸೊ ಇದು ಕ್ವಶನ್ ಕೊಟ್ಟ ನಿಮಗೆ. ಸೊ ಇದನ್ನು ಸಾಲ್ವ್ ಮಾಡೋಣ ಈಗ. ಸೊ ಸೊಲ್ಯೂಷನ್. ಸೊ ಇದನ್ನು ಸಪ್ರೇಟ್ ಮಾಡ್ಕೋತೀನಿ ನಾನು ಫಸ್ಟ್. ಸೊ ಇಂಟಿಗ್ರೇಷನ್ ಆಫ್ ax ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಎಕ್ಸ್ dx. ಓಕೆ ಪ್ಲಸ್ ಇಂಟಿಗ್ರೇಷನ್ ಆಫ್ bx ಡಿವೈಡೆಡ್ ಬೈ ರೂಟ್ ಎಕ್ಸ್ dx ಪ್ಲಸ್ ಇಂಟಿಗ್ರೇಷನ್ ಆಫ್ c ಡಿವೈಡೆಡ್ ಬೈ ರೂಟ್ ಎಕ್ಸ್ dx. ಸಪ್ರೇಟ್ ಮಾಡ್ಕೊಂಡಿನಿ ನಾನು. ಓಕೆ, ರೂಲ್ 2 ನಿಂತ ಯು ಪ್ಲಸ್ ವಿ ಇದ್ದಿದ್ದ ಸಪ್ರೇಟ್ ಮಾಡ್ಕೊಂಡು ನಾವು. ಓಕೆ, ನೆಕ್ಸ್ಟ್ ಏನಂತ ರೂಟ್ ಎಕ್ಸ್ ಮ್ಯಾಗ್ ಹೋದ್ರೆ ಏನಾಗ್ತದೆ ಮೈನಸ್. ಸೊ ಏನಾಗ್ತದೆ ax ಸ್ಕ್ವೇರ್ ಇದು ರೂಟ್ ಎಕ್ಸ್ ಮ್ಯಾಗ್ ಹೋದ್ರೆ ಮೈನಸ್ 1/2 ಆಗ್ತದೆ. ಕರೆಕ್ಟಾ? dx ಎಲ್ಲದಕ್ಕೂ ಹಂಗೆ ಮಾಡ್ಕೋತೀನಿ. ಸೊ bx ಇದು ಮ್ಯಾಗ್ ಹೋದ್ರೆ ಏನಾಗ್ತದೆ ಎಕ್ಸ್ ಟು ದ ಪವರ್ ಆಫ್ 1 ಮೈನಸ್ 1/2 ಇಂಟು dx ಪ್ಲಸ್ ಎಕ್ಸ್ ಸಿ ಇಂಟು ಎಕ್ಸ್ ಟು ದ ಪವರ್ ಆಫ್ ಮೈನಸ್ 1/2 ಇಂಟು dx ಆಯ್ತು. ಓಕೆ, ಆಮೇಲೆ ಇಲ್ಲಿ ಕಾನ್ಸ್ಟೆಂಟ್ ಅದಾವೆ. ಸೊ ಕಾನ್ಸ್ಟೆಂಟ್ ಹೊರಗೆ ತಗೋತೀನಿ ನಾನು. ಓಕೆ, ಸೊ ಇಲ್ಲಿ ಎ ಹೊರಗೆ ತಗೋತೀನಿ. ಸೊ ಏನು ಉಳಿತದೆ ಎಕ್ಸ್ ಸ್ಕ್ವಯರ್ ಎಕ್ಸ್ ಟು ಪವರ್ ಆಫ್ ಮೈನಸ್ 1/2 dx ಪ್ಲಸ್ ಬಿ ಹೊರಗೆ ತಗೋತೀನಿ. ಸೊ ಎಕ್ಸ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಮೈನಸ್ 1/2 dx ಪ್ಲಸ್ ಸಿ ಹೊರಗೆ ತಗೊಂಡ್ರೆ ಎಕ್ಸ್ ಟು ದ ಪವರ್ ಆಫ್ ಮೈನಸ್ 1/2 dx ಆಗ್ತದೆ. ಓಕೆ, ಇಲ್ಲೇನದ ಎಕ್ಸ್ ಇದೆ. ಸೊ ಸೇಮ್ ಪವರ್ ಇತ್ತಂದ್ರೆ ಮ್ಯಾಗಿನ ಏನು ಮಾಡ್ತೀನಿ ಆ್ಯಡ್ ಮಾಡ್ತೀನಿ. ಓಕೆ, ಸೊ 2 ಪ್ಲಸ್ 2 ಮೈನಸ್ 1/2. ಸೊ ಎಲ್ ಸಿ ಎಮ್ ತಗೋರಿ ಇಲ್ಲಿ ಏನಾಗ್ತದೆ. ಸೊ 2 ಎಲ್ ಸಿ ಎಮ್ ಆಗ್ತದೆ. 4 ಮೈನಸ್ 1 ಏನಾಗ್ತದೆ 3/2 ಆಗ್ತದೆ ಇದ್ರದ್ದು. ಓಕೆ, ನೆಕ್ಸ್ಟ್ ಇದ್ರದ್ದು ಏನಾಗ್ತದೆ ನೋಡಿರಿ ದಿಸ್ ಒನ್. ಸೊ ಇಲ್ಲೇನದ 1 ಮೈನಸ್ 1/2 ಅದ. ಓಕೆ, ಸೊ 2 ಎಲ್ ಸಿ ಎಮ್ ತಗೋತೀನಿ. 2 ಮೈನಸ್ 1 1/2. ಓಕೆ, ನೆಕ್ಸ್ಟ್ ಸೊ ಇಲ್ಲೇನಾಗ್ತದೆ ನೋಡಿರಿ ಎ ಇಂಟು ಇಲ್ಲೇನು ಇಟ್ಕೋತೀನಿ ಎಕ್ಸ್ ಟು ದ ಪವರ್ ಆಫ್ 3/2 dx ಪ್ಲಸ್ ಬಿ ಇಂಟು ಎಕ್ಸ್ ಟು ದ ಪವರ್ ಆಫ್ 1/2 dx ಪ್ಲಸ್ ಸಿ ಇಂಟು ಇದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ 1 ಮೈನಸ್ 2 dx ಹಾಗೆ ಇಟ್ಕೋತೀನಿ. ಸೊ ಈಗ ಮತ್ತೆ ಅಪ್ಲೈ ಮಾಡಿ ಏನು ಫಾರ್ಮುಲಾ ಎಕ್ಸ್ ಟು ದ ಪವರ್ ಆಫ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ dn x ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಅಪ್ಲೈ ಮಾಡಿರಿ. ಸೊ ಇಲ್ಲಿ ಏನಾಗ್ತದೆ ನೋಡಿರಿ ಎಕ್ಸ್ ಟು ದ ಪವರ್ ಆಫ್ 3 ಪ್ಲಸ್ 2 ಪ್ಲಸ್ 1 divided by 3 plus 2 plus 1 plus b into x to the power of 1/2 plus 1 divided by 1/2 plus 1 plus c into x to the power of minus 1/2 plus 1 divided by minus 1/2 plus 1. ಓಕೆ, ಸೊ ಇದು ನಾ ಎಲ್ ಸಿ ಎಮ್ ತೊಗೊಂಡಂದ್ರೆ ನನಗೇನು ಬರ್ತದೆ ಇಲ್ಲಿ a into x to the power of 5/2 divided by 5/2 plus b into x to the power of ಇದೇನಾಗ್ತದೆ ನನಗೆ 3/2. ಓಕೆ, ಸೊ 3/2 divided by 3/2 plus c into x to the power of 1/2 ಆಗ್ತದೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಓಕೆ, ಅಂಡರ್ಸ್ಟುಡ್ ಆಯ್ತಾ? ಓಕೆ, ನೆಕ್ಸ್ಟ್ ನೋಡೋಣ ಥರ್ಡ್ ಒನ್.
ಸೊ ಥರ್ಡ್ ಕ್ವಶನ್ ನೋಡ್ರಿ ಇಲ್ಲಿ ಏನದಂತಂದ್ರೆ ಇವ್ಯಾಲ್ಯುವೇಟ್ x to the power of 5 plus 5 to the power of x plus 6 by x into dx. Okay, so ಇದನ್ನು ಮತ್ತೆ ಸಪ್ರೇಟ್ ಮಾಡ್ಕೊರಿ. ಫಸ್ಟ್ ಇಂಟಿಗ್ರೇಷನ್ ಆಫ್ x to the power of x dx plus integration of 5 to the power of x dx plus integration of 6 by x dx. Okay, ಸೊ ಇದು ಏನಾಗ್ತದೆ, ಇದ್ರ ಫಾರ್ಮುಲಾ x to the power of n equal to integration of x to the power of n equal to x to the power of n plus 1 divided by n plus 1. ಸೊ ಇಲ್ಲಿ ಏನು ಹಾಕೋತೀರಿ ಈಗ x to the power of 5 plus 1 divided by 5 plus 1. ಓಕೆ, ನೆಕ್ಸ್ಟ್ ಇದು ಏನಾಗ್ತದೆ ಈಗ a to the power of x ಅದ ನಿಮ್ಗೆ. ಓಕೆ, ಇಂಟಿಗ್ರೇಷನ್ ಆಫ್ a to the power of x dx ಫಾರ್ಮುಲಾ ಏನದ, ಸೊ ಏನದ ಫಾರ್ಮುಲಾ ಅಂತಂದ್ರೆ a to the power of x divided by log a ಅದ. ಸೊ ಇದು ಏನೈತೆ ನಿಮ್ಗೆ 5 to the power of x divided by log 5. ಓಕೆ, ಪ್ಲಸ್ 6 by x ಇದ್ರದ್ದು ಏನದ ಫಾರ್ಮುಲಾ ಅಂತಂದ್ರೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 by x dx ಈಕ್ವಲ್ ಟು ಏನದ log x. ಓಕೆ, ಸೊ log x ಅದ. ಸೊ ಇದು 6 ಕಾನ್ಸ್ಟೆಂಟ್ ಅದ, ಹಾಗೆ ಇರ್ತೀನಿ. ಸೊ 6 ಇಂಟು log x ಆಗ್ತದೆ ಪ್ಲಸ್ ಸಿ. ತಿಳಿತಾ, ಇದು ಬೇಕಾದ್ರೂ ಹಿಂಗೆ ಬರಿಬೋದು. x to the power of 6 divided by 6 plus 5 to the power of x divided by log 5 plus 6 to the 6 log x plus c. This is the solution. ಓಕೆ, ಸೊ ಅದು ರಿಲೇಟೆಡ್ ಫಾರ್ಮುಲಾಸ್ ಅದಾವೆ ಹಿಂದೆ ಬೇಸಿಕ್ ಫಾರ್ಮುಲಾಸ್ ಒಳಗೆ. ಆ ಫಾರ್ಮುಲಾಸ್ ನೋಡ್ಕೋದು ಅಪ್ಲೈ ಮಾಡೋದಷ್ಟೆ. ಓಕೆ, ಸೊ ವಿಲ್ ಸಿ ಫೋರ್ತ್ ಒನ್. ಸೊ ಫೋರ್ತ್ ಕ್ವಶನ್ ನೋಡ್ರಿ ಏನದ, evaluate 1 divided by sin square x cos square x into dx. ಓಕೆ, ಸೊ ನಮ್ಮ ಟ್ರಿಗ್ನೋಮೆಟ್ರಿ ಒಳಗೆ ಒಂದು ಫಾರ್ಮುಲಾ ಅದ, ಏನು sin square x ಪ್ಲಸ್ cos square x ಈಕ್ವಲ್ ಟು 1 ಅಂತ. ಓಕೆ, ಸೊ ಇಲ್ಲಿ ನಾವು 1 ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ ಅಂತಂದ್ರೆ sin square x ಪ್ಲಸ್ cos square x divided by sin square x into cos square x. ಓಕೆ, ಸೊ ಈಗ ನಾನು ಇವನ್ನ ಬೇರೆ ಮಾಡ್ಕೋತೀನಿ. ಸೊ ಇಂಟಿಗ್ರೇಷನ್ ಆಫ್ sin square x divided by sin square x into cos square x dx plus integration of cos square x divided by sin square x cos square x dx. ಓಕೆ, ಸೊ ಇಲ್ಲೇ ಸೈನ್ ಕ್ಯಾನ್ಸಲ್ ಆಗ್ತದೆ, ಇಲ್ಲೇ ಕಾಸ್ ಕ್ಯಾನ್ಸಲ್ ಆಗ್ತದೆ. ಓಕೆ, ಸೊ ಇಲ್ಲಿ ಏನು ಉಳಿತು, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1 divided by sin square x dx. ಓಕೆ, ನೆಕ್ಸ್ಟ್ ಇಲ್ಲೇ ನಮಗೆ ಆಗಲೇ ಫಾರ್ಮುಲಾಸ್ ಒಳಗೆ 1 divided by cos square x ಅಂತಂದ್ರೆ ಏನದ ನಿಮಗೆ, ಇಲ್ಲ ಫಸ್ಟ್ ಇದನ್ನು ಬರ್ಕೋರ್ಸ್. ಸೊ 1 divided by cos square x ಏನದ secant square x dx. ಓಕೆ, ಇನ್ನು ಇಂಟಿಗ್ರೇಷನ್ ಮಾಡಿಲ್ಲ, ನಿಮಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾ 1 divided by cos x is secant square x dx plus 1 divided by sin x is integration of cosec square x dx ಆಗ್ತದೆ. ಓಕೆ, ಈಗ ನೀವು ಇಂಟಿಗ್ರೇಷನ್ ಆಫ್ ಹಾಕ್ರಿ ಹಿಂದೆ ಫಾರ್ಮುಲಾಸ್ ಒಳಗೆ secant square x ಅಂದ್ರೆ ಏನದ ನಿಮಗೆ tan x. ಓಕೆ, cosec square x ಅಂದ್ರೆ ಏನದ ಮೈನಸ್ cot x plus c. So this is the solution. Okay, so we'll see the next one, fifth one. Okay, so fifth question ನೋಡ್ರಿಲೆ. ಸೊ ಫಿಫ್ತ್ ಏನು ಕೊಟ್ಟಾನ, evaluate 1 divided by 1 minus sin x dx. ಓಕೆ, ಸೊ ಇದು ಹೆಂಗೆ ಮಾಡ್ತೀರಂದ್ರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ಸೈಡ್ ಚೇಂಜ್ ಮಾಡಿ 1 minus sin x ಇಂಟು 1 plus sin x divided by 1 plus sin x into dx. ಓಕೆ, ಸೊ ಇಲ್ಲಿ ಏನಾಗ್ತದೆ 1 plus sin x divided by 1 square minus sin square x dx. ಓಕೆ, ಸೊ ಇಲ್ಲಿ ಏನಾಗ್ತದೆ 1 plus sin x divided by 1 minus sin square x dx.
ಸೊ ನಮಗೆ ಫಾರ್ಮುಲಾ ಅದೇನು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ 1 ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಸೊ ಇಲ್ಲಿ ಇದನ್ನು ಸಪ್ರೇಟ್ ಮಾಡ್ಕೊರಿ. ಸೊ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಹಾಕೋತೀನಿ. ಇದು ಕಾಸ್ ಸ್ಕ್ವೇರ್ ಎಕ್ಸ್ನ ಕಾಸ್ ಎಕ್ಸ್ ಹಾಕೋತೀನಿ. ಸೊ ಇಲ್ಲಿ ಏನು ಬರ್ತದೆ ನೋಡಿರಿ ನಮಗೆ ಈಗ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಓಕೆ, ಸೊ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಲ್ಲಿ ಸಪ್ರೇಟ್ ಮಾಡ್ಕೋತೀನಿ. ಇದು ಒಂದು ಟರ್ಮ್, ಇದು ಒಂದು ಟರ್ಮ್. ಓಕೆ, ಸೊ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಸ್ ಟ್ಯಾನ್ ಎಕ್ಸ್. ಓಕೆ, ಸೊ 1 ಬೈ ಕಾಸ್ ಎಕ್ಸ್ ಇಸ್ ಸೆಕೆಂಡ್. ಸೊ ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಬರ್ತದೆ. ಸೊ ಈಗ ನಿಮ್ಗೆ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಸ್ ಟ್ಯಾನ್ ಎಕ್ಸ್. ಓಕೆ, ಸೊ ಟ್ಯಾನ್ ಎಕ್ಸ್ ಪ್ಲಸ್ ಸೆಕೆಂಡ್ ಎಕ್ಸ್ ಟ್ಯಾನ್ ಎಕ್ಸ್ ಇಂಟಿಗ್ರೇಷನ್ ಇಸ್ ಸೆಕೆಂಡ್ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ನೋಡಿರಿ ಇಲ್ಲಿ ಭಾಳ ನೀವು ಬೇಸಿಕ್ ಫಾರ್ಮುಲಾಸ್ ಅದಾವಲ್ಲ ಅವು ಭಾಳ ಪರ್ಫೆಕ್ಟ್ ಮಾಡ್ಕೋಬೇಕಂದ್ರೆ ನಿಮಗೆ ತಿಳಿತದಿಲ್ಲ, ಆದರೆ ತಿಳಿಯಂಗಿಲ್ಲ. ಅಂದರೆ ಇಂಟಿಗ್ರೇಷನ್ ಮಾಡೋಕ್ಕೆ ಗೊತ್ತಾಗ್ತದಿಲ್ಲ ಅಂದರೆ ಗೊತ್ತಾಗಲ್ಲ. ಸೊ ಬೇಸಿಕ್ ಫಾರ್ಮುಲಾಸ್ನ ಕಳಿಸ್ತೀನಿ, ಅವನ್ನ ಭಾಳ ಪರ್ಫೆಕ್ಷನ್ ಮಾಡ್ಕೊರೋಕೆ. ಓಕೆ, ಸೊ ಲಾಸ್ಟ್ ಒನ್ 6th ಒನ್ ಏನದ. ಸೊ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ 2x ಇಂಟು ಡಿ ಎಕ್ಸ್. ಓಕೆ, ಸೊ ಇಲ್ಲಿ 1 ಅಂತಂದ್ರೆ ಆಗೇನಿಲ್ಲ, ಏನು ಮಾಡ್ಕೋತೀನಿ ನಾನು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 sin x cos x. ಸೊ ದಿಸ್ ಇಸ್ ದ ಫಾರ್ಮುಲಾ ಇನ್ ಟ್ರಿಗ್ನೋಮೆಟ್ರಿ. ಸೊ ಇದು ಫಾರ್ಮುಲಾ ಹಾಕೊಂಡು ಏನು ಟ್ರಿಗ್ನೋಮೆಟ್ರಿ ಒಳಗಿಂದ. ಓಕೆ, ಸೊ ಇಲ್ಲಿ ಏನಾಗ್ತು ನೋಡಿರಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಯ್ತು. ಸೊ ಇದನ್ನು ಹೆಂಗೆ ಬರ್ಕೋತೀನಿ ಈಗ ಅಂತಂದ್ರೆ ನಾನು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ a ಪ್ಲಸ್ ಬಿ. ಓಕೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡ್ಬೋದು. ಸೊ ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈಕ್ವಲ್ ಟು a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ a ಪ್ಲಸ್ ಬಿ ಹಾಕೊಂಡೇನು. ಸೊ ಇದು ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. ಸೊ ನಿಮ್ಗೆ ಏನು ಉಳಿತಿಲ್ಲ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್. ಸೊ ಇದನ್ನು ಸಪ್ರೇಟ್ ಮಾಡ್ಕೊರಿ. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸ್. ಓಕೆ, ಪ್ಲಸ್ ಸಿ. ಎಲ್ಲದಕ್ಕೂ ಪ್ಲಸ್ ಸಿ ಹಾಕ್ಕೊಂಡ್ಬಿಡ್ಬೇಕು ನೀವು. ತಿಳಿತಾ? ಈಸಿ ಅದಾವ ಅನ್ಕೋತೀನಿ. ಓಕೆ, ಸೊ ಇವನ್ನ ಸಾಲ್ವ್ ಮಾಡಿರಿ. ಆಮೇಲೆ ಇದ್ರ ಮ್ಯಾಗ ಅಸೈನ್ಮೆಂಟ್ ಕ್ವಶನ್ಸ್ ಕಳಿಸ್ತೀನಿ, ಅದನ್ನು ಮಾಡಾಕತ್ರಿ ಅಂತ. ಓಕೆ, ಇಲ್ಲಿ ಹ್ಯಾಂಡ್ ಇಯರ್.